ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. ಜೀವನದಲ್ಲಿ ಭಾಳಷ್ಟು ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ. ಯಾವುದ್ರ ಬಗ್ಗೆ ಅಂದರೆ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ನನ್ನ ಜೀವನ ಚೆನ್ನಾಗಿರಬೇಕು, ಮದುವೆ ಜೀವನ ಚೆನ್ನಾಗಿರಬೇಕು, ಲವ್ ಮಾಡಿದ್ದೀವಿ ಅವ್ರ ಜೊತೆ ನಾನು ಚೆನ್ನಾಗಿರಬೇಕು, ಅವ್ರ ಜೊತೆ ಮದುವೆ ಆಗಬೇಕು ಅನ್ನೋದಕ್ಕಾಗಲಿ, ಆಮೇಲೆ ಜೀವನದಲ್ಲಿ ಯಾವ್ದಾದ್ರು ಒಂದು ಗೋಲ್ ಇರುತ್ತೆ, ಹಣದ ರಿಲೇಟೆಡ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಜಾಬಲ್ಲಿ ಪ್ರಮೋಷನ್ ಆಗಿರ್ಬೋದು, ಇಲ್ಲ ಮದುವೆ ವಿಚಾರದಲ್ಲೂ ಕೂಡ ಈ ವರ್ಷ ಈ ಸಲ ಬರ್ತಿದೆ ಈ ಪೋರ್ಟಲ್. ಬಹಳ ತುಂಬ ಶಕ್ತಿಶಾಲಿ ಪೋರ್ಟಲ್ ಅಂತ ಹೇಳ್ಬೋದು. 11/11 ಪೋರ್ಟಲ್. ಅದು ಯಾವಾಗ ಬರುತ್ತೆ ಅಂದರೆ 11ನೇ ತಾರೀಕು ನವಂಬರ್, 11th ನವಂಬರ್ ಬರುತ್ತೆ. ಏಕೆಂದರೆ ಇದು ತುಂಬ ಶಕ್ತಿಶಾಲಿ ಪೋರ್ಟಲ್, ಇದು ತುಂಬ ಪವರ್ಫುಲ್ ಆಗಿರೋ ಪೋರ್ಟಲ್, ಇದು ಸ್ಟ್ರಾಂಗೆಸ್ಟ್ ಪೋರ್ಟಲ್ ಅಂತ ಹೇಳ್ಬೋದು. ಏಕೆಂದರೆ 4 ಟೈಮ್ 1 ಬಂದಿದೆ. ಫಸ್ಟ್ ಅಂದರೆ ಗೊತ್ತಿದೆ ಅಲ್ವಾ, ನಂಬರ್ 1 ಅಂತ. 11/11 ನವಂಬರ್ ಇದೆ ಅಲ್ವಾ, ಇದು ಪೂರ್ತಿ ದಿನ ಸ್ಪೆಷಲ್ ಡೇ ಅಂತ ಹೇಳ್ತೀವಿ. ಏಕೆಂದರೆ ಯಾವುದೇ ಮ್ಯಾನಿಫೆಸ್ಟೇಷನ್ ಇದ್ದರೂ ಕೂಡ ನಿಮ್ಮ ಏನೇ ಆಸೆ ಇದ್ರೂ ಯೂನಿವರ್ಸಿಗೆ ಕೇಳಬಹುದು ಅಂತ ಹೇಳ್ತೀವಿ. ಈ ಥರ ನಿಮಗೆ ಪೋರ್ಟಲ್ ಭಾಳಷ್ಟು ಬರುತ್ತೆ ವರ್ಷದಲ್ಲಿ. ಆದರೆ ಈ 11/11 ಅಂತೇಳಿ ನವಂಬರ್ ಪೋರ್ಟಲ್ ಇದೆ ಅಲ್ವಾ, ಇದು ಮಾತ್ರ ವರ್ಷಕ್ಕೆ ಒಂದೇ ಸತಿ ಬರೋದು. ತುಂಬ ಪವರ್ಫುಲ್ಲು, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ದಿನ ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಿದರೂ ಕೂಡ 48 ಅವರ್ಸಲ್ಲಿ ನಿಮಗೆ ಬಹಳಷ್ಟು ರಿಸಲ್ಟ್ ಸಿಗುತ್ತೆ. ಇದು 9 ನಿಮಿಷ ಮಾಡಿದರೆ ಸಾಕು. ಈ ರಿಚುವಲ್ ತುಂಬ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು. ತುಂಬ ಸ್ಟ್ರಾಂಗ್ ಆಗಿದೆ ಇದು. ಈ ಪೋರ್ಟಲ್ 11/11 ಪೋರ್ಟಲಲ್ಲಿ ನಾವು ಮಾಡೋ ರಿಚುವಲ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಅದರ ಹಿಂದೆ ನಿಮ್ಮ ಎಫರ್ಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಡೈರಿ ತೊಗೊಳ್ಳಿ, ಜೊತೆಗೆ ಒಂದು ಬ್ಲೂ ಕಲರ್ ಪೆನ್ ತೊಗೊಳ್ಳಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು 4 ಗೋಲ್ ಅಂದರೆ 1, 2, 3, 4 4 ಗೋಲ್ ವಿಶಸ್ ಮಾತ್ರ ಬರಿಬೋದು. ಅದಕ್ಕಿಂತ ಹೆಚ್ಚು ಬರೆಯೋದು ಬೇಡ. 11/11 ಪೋರ್ಟಲ್ನಲ್ಲಿ ಎಲ್ಲ ಗೋಲ್ 11 ಟೈಮ್ಸ್ ಬರಿಬೇಕು. ಅಂದರೆ ಯಾವ ಥರ ಬರಿಬೇಕು ಅಂತ ಹೇಳಿದ್ರೆ, ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ, ನನಗೆ ಪ್ರಮೋಷನ್ ಆಗಿದೆ, ನನಗೆ ಈ ಡೇಟ್ ಒಳಗೆ ಪ್ರಮೋಷನ್ ಆಗಿದೆ ಅಂತಲೂ ಬರಿಬೋದು. ಆ ಥರ ನನಗೆ ಒಳ್ಳೆ ಲೈಫ್, ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್, ಐ ಆಮ್ ಗೇನಿಂಗ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂತ, ಐ ಹ್ಯಾವ್ ಬಿನ್ ಪ್ರಮೋಟೆಡ್, ಮೈ ಕೆರಿಯರ್ ಆ್ಯಂಡ್ ಫೈನಾನ್ಸ್ ಲೈಫ್ ಹ್ಯಾವ್ ಬಿನ್ ಲಿಮಿಟ್ಲೆಸ್ ಸಕ್ಸಸ್ ಆಗಿದೆ, ನನ್ನ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ, ಈ ಥರ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ಈ ಥರ ನೀವು ಯಾವುದಾದ್ರೂ ನಿಮ್ಮ ವಿಷಸ್ ನೀವು ಬರಿಬೋದು. ಆದರೆ ಪ್ರತಿಯೊಂದು ವಿಷಸ್ ಕೂಡ 11 ಟೈಮ್ಸ್ ಬರಿಬೇಕು. ಈ ಥರ 4 ಗೋಲ್ಸ್ ಅಂದರೆ 4 ನಿಮ್ಮ ವಿಷಸ್ ಇರುತ್ತಲ್ಲ, ನೀವು 11 ಟೈಮ್ಸ್ ಡೈಲಿ ಬರಿಬೇಕು. 11 ಡೇಸ್ ಬರಿಬೇಕು. ಬೆಳಗ್ಗೆ 11 o'clock ಬರಿಬೋದು, ಇಲ್ಲ ಅಂದರೆ ರಾತ್ರಿ 11 ಗಂಟೆಗೆ ಬರಿಬೋದು. ಒಂದು ಮೆಥಡ್ ಆದರೆ ಇನ್ನೊಂದು ಮೆಥಡ್ ಕೂಡ ಮಾಡ್ಬೋದು. ಅದು ಲಾಂಗ್ ಟರ್ಮ್ ಗೋಲ್ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ಒಂದೊಂದು ಹೊಸ ಡೈರಿ ತೊಗೋಬೇಕು, ಒಂದು ಪೆನ್ ತೊಗೊಳ್ಳಿ. ಆ ಡೈರಿಯಲ್ಲಿ ನಿಮ್ಮ ವಿಷಸ್ಸು ಎಲ್ಲ ಪಾಸಿಟಿವ್ ಆಗಿ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು. ಯಾವ ಥರ ಅಂತ ಹೇಳಿದ್ರೆ, ನನ್ನ ಒಳ್ಳೆ ಈಗ ಮನೆ ಬೇಕು ಅನ್ನೋರು, ನನಗೆ ಸುಂದರವಾದ ಮನೆ ಆಗಿದೆ, ಮನೆಯಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ, ತುಂಬ ಸಂತೋಷವಾಗಿದ್ದೀವಿ, ನನ್ನ ಮನೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಅಂಥೇಳಿ ನಿಮಗೆ ಯಾವ ಥರ ನೀವು ಯೋಚನೆ ಮಾಡ್ತೀರಾ, ಯಾವ ಥರ ಮನೆ ಇರಬೇಕು ಅಂತ ಯೋಚನೆ ಮಾಡ್ತೀರಾ, ಆ ಥರದ ಮನೆ ಇದೆ ಅನ್ನೋ ಥರ ತುಂಬ ಸಂತೋಷವಾಗಿದ್ದೀವಿ. ಹಾಗೆ ಮನೆ ಒಂದೇ ಅಲ್ಲ, ನಿಮ್ಮ ಏನಾದರೂ ಜಾಬಲ್ಲಿ ಪ್ರಮೋಷನ್ ಸಿಕ್ಕಿದೆ, ನನಗೆ ಒಳ್ಳೆ ಸ್ಯಾಲ್ರಿ ಬರ್ತಿದೆ, ನಾನು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೀನಿ, ನಿಮ್ದು ಏನೇನು ವಿಷಯಸ್ ಇದೆ ಎಲ್ಲ ಒಂದು ಕತೆ ಥರ, ಒಂದು ಸುಂದರವಾದ ಕತೆ ಥರ ಬರೆದುಬಿಟ್ಟು ನೀವು ಆ ಬುಕ್ಕು ನಿಮ್ಮ ಪಿಲ್ಲೋ ಕೆಳಗಿಡಬೇಕು. ಹಾಗೆ ಪ್ರತಿದಿನ ನೀವು ಈ ಕತೆ ಅಂದರೆ ನೀವೇನು ಬರೆದಿದ್ದೀರ ಗೋಲ್, ಅದು ಓದಬೇಕು, ಇಮ್ಯಾಜಿನ್ ಮಾಡಬೇಕು, ವಿಜುವಲೈಸ್ ಮಾಡಬೇಕು. ಹಾಗೆ ಮತ್ತೆ ಮುಚ್ಚಿಟ್ಟು ಡೈರಿ ತೆಗೆದುಬಿಟ್ಟು ದಿನ ನೀವು ಈ ಕಥೆಯನ್ನು, ಅಂದರೆ ನೀವು ಪಾಸಿಟಿವ್ ಗೋಲ್ ಏನು ಬರೆದಿರ್ತೀರಲ್ಲ ದಿನ ಓದಬೇಕು. ಇದೇ ಥರ 1 ವರ್ಷ ಮಾಡಬೇಕು. ವಿಷಸ್ ಫುಲ್ಫಿಲ್ ಆಗೋವರೆಗೂ ಓದಬೇಕು. ಹೀಗೆ ವಿಜುವಲೈಸ್ ಮಾಡ್ತಾ ಇದ್ದರೆ, ಡೈಲಿ ನೀವು ವಿಜುವಲೈಸ್ ಮಾಡಿ ನೋಡ್ತಾ ಇದ್ದರೆ, ನೋಡಿ ವರ್ಷದಲ್ಲಿ ನಿಮ್ದು ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ನಿಮ್ಮ ಗೋಲ್ ರೀಚ್ ಆಗ್ತೀರ. ಇನ್ನೊಂದು ಶಾರ್ಟ್ ಟರ್ಮ್ ಗೋಲ್ ಹೇಳ್ತೀನಿ. ಅದು ಯಾವ ಥರ ಅಂದರೆ, ನಿಮ್ಮ ಜಾಬ್ ಬಗ್ಗೆ, ಪ್ರಮೋಷನ್ ಬಗ್ಗೆ, ಹಣದ ಬಗ್ಗೆ, ಹಾಗೆ ನಿಮಗೆ ದುಡ್ಡಿನ ತೊಂದರೆ ಇರುತ್ತೆ. ಇದಕ್ಕೆ ಒಂದು ಪೇಪರ್ ತೊಗೊಳ್ಳಿ, ಒಂದು ವೈಟ್ ಶೀಟ್ ತೊಗೊಂಡು ಒಂದು ಪೆನ್ ತೊಗೊಳ್ಳಿ. ಇದಕ್ಕೆ ನಿಮ್ಮ ವಿಷಸ್ ಬರೀರಿ. ನಿಮ್ಮ ಒಂದು ವಿಶ್ ಬರೆದ್ರೂ ಪರವಾಗಿಲ್ಲ, ಅದು 11 ಟೈಮ್ಸ್ ಬರೆದು ಮೆಡಿಟೇಟ್ ಮಾಡಿ. ಅದು ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಬೇಕು, ವಿಜುವಲೈಸ್ ಮಾಡಬೇಕು. ನಿಮಗೆ ಏನು ಅಂದ್ಕೊಂಡಿದ್ದೀರೋ, ಏನು ಬರೆದಿದ್ದೀರೋ ಅದು ನಿಮಗೆ ಸಕ್ಸಸ್ ಆಗಿದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ವಿಜುವಲೈಸ್ ಮಾಡಬೇಕು. ವಿಶಸ್ಸು ಕೂಡ 11th ನವಂಬರ್ ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕಾದರೂ ಮಾಡ್ಬೋದು, ಇಲ್ಲ ಸಂಜೆ 11 ಗಂಟೆ 11 ನಿಮಿಷಕ್ಕೆ ಅಂದರೆ ರಾತ್ರಿ ಹೊತ್ತು ಕೂಡ ನೀವು ಈ ಥರ
ನಿಮ್ಮ ವಿಷಸ್ ಎಲ್ಲ ಪೇಪರಲ್ಲಿ 11 ಟೈಮ್ ಬರೆದು ಆ ಟೈಮಲ್ಲೇ ಮೆಡಿಟೇಷನ್ ಮಾಡಿ ಈ ಬರೆದಿರೋ ವಿಷಸ್ ಪೇಪರ್ ಇರುತ್ತಲ್ಲ ಅದು ತಗೊಂಡು ನೀವು ಒಂದು ದೀಪದಲ್ಲಿ ಅಥವಾ ಕ್ಯಾಂಡಲಲ್ಲಿ ಬರ್ನ್ ಮಾಡಿ ಅದನ್ನು ಬೂದಿ ಇರುತ್ತಲ್ಲ ಅದನ್ನು ನೀವು ವಿಂಡೋಲ್ಲಿ ಅಥವಾ ಬಾಲ್ಕನಿಯಲ್ಲಿ ಬ್ಲೋ ಮಾಡಬೇಕು, ಯೂನಿವರ್ಸಿಗೆ ಬ್ಲೋ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ ನಾನು ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ ಬ್ಲೋ ಮಾಡಿ. ಸ್ನೇಹಿತರೆ, ನಾನು ಹೇಳಿರುವ ಮೆಥಡಲ್ಲಿ ಯಾವ್ದಾರ ಒಂದು ಮೆಥಡ್ ಮಾಡಿದರೂ ಆಗುತ್ತೆ. ನೀವು ಈ ದಿನ ಮಾತ್ರ ಮರೀದೆ 11/11 ಪೋರ್ಟಲ್ ಡೇಯಲ್ಲಿ ಅಂದರೆ 11th ನವಂಬರ್ ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕಾದರೂ ಮಾಡಿ, ಇಲ್ಲ ಸಂಜೆ 11 ಗಂಟೆ 11 ನಿಮಿಷಕ್ಕಾದರೂ ಅಂದರೆ ರಾತ್ರಿ ಹೊತ್ತು ಕೂಡ ನೀವು ನಾನು ಹೇಳಿರೋ ಮೆಥಡಲ್ಲಿ ಯಾವ್ದಾರ ಒಂದು ಮೆಥಡಲ್ಲಾದರೂ ಮಾಡಿ ನೋಡಿ. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಮಧ್ಯೆ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ, ಹಣ ತೊಂದರೆ ಸಾಲ್ವ್ ಆಗುತ್ತೆ, ಸಾಲ ಇದ್ರೂ ಕೂಡ ಸಾಲ್ವ್ ಆಗುತ್ತೆ, ಜಾಬಿಂಗ್ ಪ್ರಾಬ್ಲಮ್ ಇದ್ದರೂ ನಿಮಗೆ ಅದು ಕೂಡ ಸಾಲ್ವ್ ಆಗುತ್ತೆ. ಹಾಗೆ ನಿಮಗೆ ಪ್ರಮೋಷನ್ ಸಿಗೋ ಥರ ಸಿಗುತ್ತೆ. ಈ ಥರ ನೀವು ಆ ಟೈಮಲ್ಲಿ ವಿಜುವಲೈಸ್ ಮಾಡಿ ನೋಡಿ. ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ದಾರಿ ಸಿಗುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸ್ನೇಹಿತರೆ, ಟ್ರೈ ಮಾಡಿ ನೋಡಿ. ಈ ಪೋರ್ಟಲ್ 11/11 ತುಂಬ ಪವರ್ಫುಲ್ ಆಗಿದೆ. ನಿಮ್ಮ ಎಲ್ಲ ವಿಷಸ್ ಫುಲ್ಫಿಲ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ 11/11 ಅಂಥೇಳಿ ನೀವು ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.